पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरुणामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथा दुर्वादिध्वान्तरवये वैष्णवेन्दिवरेन्दवे श्रीराघवेन्द्र गुरुवे नमो कारुण्य सिन्धुवे नमो कारुण्य सिन्धुवे ಗುರುರಾಯ ಆಪದ್ಬಾಂಧವ ಅನಾಥ ರಕ್ಷಕ ರಾಘವೇಂದ್ರ ಸ್ವಾಮಿಗಳವರು ಭವ್ಯವಾದ ಬೃಂದಾವನದಲ್ಲಿ ಸಜೀವವಾಗಿ ಕುಳಿತು ಅಧ್ಯಾಪಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಾಗಿದ್ದಾರೆ. ಭಕ್ತರ ಎಲ್ಲ ರೀತಿಯ ಅಭಿಷ್ಟಾರ್ಥಗಳನ್ನು ತೀರಿಸುತ್ತಿರುವ ಕಾಮಿತಾರ್ಥ ಪ್ರದಾತರು ಮತ್ತು ಪರಮ ಕರುಣಾಳುಗಳು. ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡಿ ಶತಮಾನಗಳ ಕಳೆದಿದ್ದರೂ ಇಂದಿಗೂ ಮಹಿಮೆಗಳನ್ನು ತೋರುತ್ತಾ ಭಕ್ತರನ್ನು ಅನುಗ್ರಹಿಸಿ ಅವರಿಗೆ ಸುಖ ಸಂತೋಷಗಳನ್ನು ಉಂಟು ಮಾಡಿ ಅಪಾರವಾದ ಈ ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವವರಿಗೆ ಹಡಗಿನಂತೆ ಸಹಾಯ ಮಾಡುವವರಾಗಿ ಕಲಿಯುಗದ ಕಲ್ಪವೃಕ್ಷು ಕಾಮಧೇನು ಎಂಬ ಸಾರ್ಥಕ ಬಿರುದನ್ನು ಹೊಂದಿರುವ ರಾಘವೇಂದ್ರ ಸ್ವಾಮಿಗಳವರನ್ನು ಕೊಂಡಾಡುವುದು ನಮ್ಮಂತಹ ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. 7 ಶತಮಾನಗಳು ವೃಂದಾವನದಲ್ಲಿ ಭಕ್ತರ ಕೋರಿಕೆಗಳನ್ನು ತೀರಿಸುವೆವು ಎಂದು ಮೃತ್ತಿಕಾ ಬೃಂದಾವನಗಳಲ್ಲಿ ಸನ್ನಿಹಿತರಾಗಿದ್ದು ಕೂಡ ಅನುಗ್ರಹ ಮಾಡುವೆವು ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೊಟ್ಟ ಆಶ್ವಾಸನೆಯು ನಿಜವೆಂದು ಸಾರುವ ಭಕ್ತರಾದ ದಾಸವರಿಯರ ಮಾತು ಎಷ್ಟು ಸತ್ಯವೆಂಬುದು ದಿನದಿನಕ್ಕೂ ಸರ್ವರಿಗೂ ವೇದ್ಯವಾಗುತ್ತಿದೆ ಅಲ್ಲವೇ ರಾಯರ ಭಕ್ತರೇ? ಶ್ರೀ ಗುರುಭ್ಯೋ ನಮಃ. ವಿಜಾಪುರದ ಸಂಜೀವರಾಯ ದಂಪತಿಗಳಿಗೆ ಮಕ್ಕಳು ಭಾಗ್ಯನೇ ಇರಲಿಲ್ಲಂತೆ. ಎಲ್ಲ ಕಡೆ ವೈದ್ಯರಿಂದ ತಪಾಸಣೆ ಮಾಡಿಸಿದ್ರು. ಔಷಧಿ ಪಥ್ಯಗಳನ್ನು ಕೂಡ ಮಾಡಿದ್ರು ಕೂಡ ಫಲ ಶೂನ್ಯವಾಗಿತ್ತು. ಆಗ ರಾಘವೇಂದ್ರ ಸ್ವಾಮಿಗಳವರ ಭಕ್ತರೊಬ್ಬರು ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಸೇವೆ ಮಾಡಿರಿ ಎಂದು ಉಪದೇಶ ಮಾಡಿದರು. ನಿಶ್ಚಯವಾಗಿ ಅವರ ಕರುಣೆಯಿಂದ ಸಂತಾನವಾಗುತ್ತದೆ ಎಂದು ಹೇಳಿದರು. ಸಂಜೀವರಾಯ ದಂಪತಿಗಳಿಗೆ ಮಹಾ ಆನಂದವಾಯಿತು. ಸರಿ, ಹೇಗಾದರೂ ಮಾಡಿ ಗುರುಗಳ ಕರುಣೆ ಹೊಂದಬೇಕೆಂದು ಆ ದಂಪತಿಗಳು ನಿಶ್ಚಯಿಸಿದರು. ಶ್ರಾವಣ ಮಾಸದ 2005 ಆಗಸ್ಟ್ನಲ್ಲಿ ಮಂತ್ರಾಲಯಕ್ಕೆ ಬಂದ ಆ ದಂಪತಿಗಳು 1 ವಾರ ಸೇವೆ ಮಾಡಿದರು ಕಠಿಣವಾಗಿ. ಕೊನೆಗೊಂದು ದಿನ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಬ್ರಾಹ್ಮಣರೊಬ್ಬರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಫಲಮಂತ್ರಾಕ್ಷತೆ ಅನುಗ್ರಹಿಸಿದರು. ಇದು ಯಾವಾಗ? ಬರೀ 2005 ಲೆಕ್ಕ ಹಾಕಿ ನೀವು. ಆದಾಗಿ ವರ್ಷದೊಳಗೆ ಗುರುಗಳ ಅನುಗ್ರಹದಿಂದ ಆ ದಂಪತಿಗಳಿಗೆ ಹೆಣ್ಣು ಕೂಸಿಗೆ ಜನ್ಮವಿತ್ತಳಂತೆ. ಅಪ್ಪಣಾಚಾರ್ಯರು ಗುರುಸ್ತೋತ್ರದಲ್ಲಿ ಹೇಳಿರುವುದು ಇದನ್ನೇ, ವಂದ್ಯಾಸು ಪುತ್ರಪ್ರದಃ. ಇದು ಹೇಳಿರುವಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಅನುಗ್ರಹವಾಗಿ ಭಕ್ತಿಯುತವಾಗಿ ಅನನ್ಯ ರೀತಿಯಿಂದ ಸೇವೆ ಮಾಡಿದವರಿಗೆ ಸತ್ಯವಾಗಿಯೂ ಬಂಜಿತನವನ್ನು ನಿವಾರಣೆ ಮಾಡುವವರು ರಾಘವೇಂದ್ರ ಸ್ವಾಮಿಗಳವರು. ಈಗ ನಾವು ತಿಳಿಸುವ ವಿಚಾರ ಸಂತಾನ ಭಾಗ್ಯದ ಬಗ್ಗೆ. ಈಗಾಗಲೇ ಒಂದು ವಿಡಿಯೋನ ಕೇಳಿದ್ದೀರಾ. ಆ ಪ್ರಯೋಜನ ಎಷ್ಟರ ಮಟ್ಟಿಗೆ ಫಲ ದೊರಕಿದೆ ಎಂಬುದು ನಿಮಗೆ ಗೊತ್ತಿರಬಹುದು. ಮದುವೆಯಾದ ಹೆಣ್ಣು ಮಕ್ಕಳಿಗೆ 1 ವರ್ಷ ಆದ ತಕ್ಷಣ ಮಕ್ಕಳು ಜನಿಸಿಲ್ಲ ಅಂದರೆ ಒಂದು ರೀತಿಯ ಆತಂಕ, ಕಳವಳ ಕಾರಣ. ಸಮಸ್ಯೆ ಸಾಮಾನ್ಯವಾಗಿ ಎದುರಾಗುವುದು ಸರ್ವಸಾಮಾನ್ಯ. ಕೆಲವರು ಹೇಳಿದ್ದಾರೆ ಇದನ್ನು. ಆದರೆ ಪುರುಷನ ಬಗ್ಗೆ ಯೋಚಿಸುವುದೇ ಇಲ್ಲ. ಇದು ತಪ್ಪಲ್ಲವೇ? ಸ್ತ್ರೀ ಪುರುಷ ಅವರಿಂದ ಆವಿರ್ಭವಿಸುವ ಆ ಶಿಶುವಿಗೆ ಇಬ್ಬರೂ ಕಾರಣಕರ್ತರಲ್ಲವೇ? ದೋಷಗಳು ಇಬ್ಬರಿಗೂ ಅನ್ವಯಿಸುತ್ತದೆ. ಆದರೆ ಸಮಾಜದಲ್ಲಿ ನಿಂದಿಸುವುದು ಹೆಣ್ಣಿಗೆ. ಮದುವೆ ಆಗಿ ಇಷ್ಟು ವರ್ಷ ಆಯಿತು,
ಏನು ಕರ್ಮ ಮಾಡಿದ್ಯೋ ಏನೋ, ನಿನ್ನ ಹೊಟ್ಟೆಯಲ್ಲಿ ಒಂದು ಪುತ್ರ ಸಂತಾನನೇ ಆಗಲಿಲ್ಲ, ಒಂದು ಮಗು ಹುಟ್ಟಲಿಲ್ಲ, ಎಂಥ ದುರ್ಭಾಗ್ಯ ನಿನ್ನದು ಎಂದು ಅತ್ತೆ, ಮಾವ, ಗಂಡ, ಪರಿವಾರದವರು ಎಲ್ಲರೂ ಛೇಡಿಸ್ತಾರೆ, ನಿಂದಿಸ್ತಾರೆ, ಆಕೆಯನ್ನು ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ. ಆದರೆ ಇದನ್ನು ಶ್ರೀ ರಾಯರೇ ಆಗಲಿ ದೇವರೇ ಆಗಲಿ ಇಷ್ಟಪಡುವುದಿಲ್ಲ. ಈ ರೀತಿ ಸ್ತ್ರೀಗೆ ಶೋಷಿಸಿದರೆ ಅದರ ಪರಿಣಾಮ ಎಲ್ಲರನ್ನೂ ಸುಟ್ಟು ಹಾಕುತ್ತದೆ. ಇದರಲ್ಲಿ ಯಾರ ತಪ್ಪು ಇಲ್ಲ, ಎಲ್ಲರ ತಪ್ಪು ಕೂಡ ಅಡಗಿರುತ್ತದೆ. ಇದೇ ಪ್ರಾಚೀನ ಕರ್ಮ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಕೊರಗಬಾರದು, ನಲುಗಬಾರದು, ಮರುಗಬಾರದು. ಗಂಡ ಹೆಂಡತಿ ಇಬ್ಬರೂ ವೈದ್ಯರನ್ನು ಸಂಪರ್ಕಿಸಿ ದೋಷ ಗುರುತಿಸಿಕೊಳ್ಳಿ. ಇದರ ಜೊತೆಗೆ ಈಗ ನೀವು ಕೇಳುವ ಮಂತ್ರವನ್ನು ದಾರಿ ದೀಪದಂತೆ ಈ ಮೂಲ ಮಂತ್ರವನ್ನು ಜಪಿಸಿ 21 ಬಾರಿ ಆದರೂ ಉಚ್ಚರಿಸಿ. ದಿನನಿತ್ಯ 2 ಸಲ ಅಂತ ಮಾಡಿ. ನೀವು ತುಪ್ಪದ ದೀಪವನ್ನು ಕೂಡ ಹಚ್ಚಬೇಕು. 2 ಬಾಳೆಹಣ್ಣು ರಾಯರ ಮುಂದೆ ಇಡಿ. ದಿನನಿತ್ಯ ಈ ಮಂತ್ರ ಜಪಿಸಿ. ಮಾಂಸಾಹಾರ ಸೇವಿಸೋರು ಪೂಜೆ ನಂತರ ಸೇವಿಸಿ, ಅದು ಬಲವತ್ಕಾರ ಇಲ್ಲ. ಕಾರಣ, ಕೆಲವು ಮನೆಯಲ್ಲಿ ಮಂದಿಗಳು ನಿಂದಿಸುತ್ತಾರೆ, ಕೆಲವು ಮನೆಯಲ್ಲಿ ದಡ್ರೆ ತುಂಬಿರ್ತಾರೆ. ಒಳ್ಳೆಯ ಕೆಲಸಕ್ಕೆ 101 ವಿಘ್ನ ತರ್ತಾರೆ. ಆ ಓನತೆ ಗುರುತಿಸಿಕೊಂಡು ನೀವು ಅವ್ರ ಜೊತೆ ಅರ್ಥ ಮಾಡಿಕೊಂಡು ಬದುಕಬೇಕಷ್ಟೆ. ಯಾರಾದರೂ ಏನಾದರೂ ಬೈದರೆ ನೀವು ಶಾಂತ ರೀತಿಯಲ್ಲಿ ಶ್ರೀ ರಾಯರಿಗೆ ಅರ್ಪಿಸಿ. ಗುರು ರಾಘವೇಂದ್ರ ಅವರಿಗೆ ನೀವೇ ಕಾಪಾಡಬೇಕಪ್ಪ, ಅವರ ಮನಸ್ಸನ್ನು ಪರಿವರ್ತಿಸಬೇಕು ಅಂತ ಕೇಳ್ಕೊಳ್ಳಿ. ಗುರುಗಳು ನಿಮಗೆ ನಿಮ್ಮ ಅನುಗ್ರಹ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಹೆಣ್ಣಿನ ಹೃದಯ ಬಹಳ ಬೇಗ ಅರ್ಥವಾಗುತ್ತದೆ. ಅವರು ರಾಯರಲ್ಲವೇ, ಶರಣು ಹೋಗಿ. ಒಂದೊಂದು ಮಂತ್ರ ಪಠಿಸುವಾಗಲೂ 1 ದಳ ತುಳಸಿಯನ್ನು ಶ್ರೀರಾಯರಿಗೆ ಅರ್ಪಿಸಿ. ಮನೆಯ ಮೇಲೆ ಕೂಡಿ ದುಃಖವನ್ನು ನಿಮ್ಮ ಹೃದಯದಲ್ಲಿಟ್ಕೊಂಡು ರಾಯರ ಮುಂದೆ ನಿವೇದಿಸಿಕೊಳ್ಳಿ. ಮುತ್ತೈದೆಯಾಗಿ ಕುಳಿತುಕೊಳ್ಳಿ. ಗುರುದೇವ, ನನ್ನನ್ನು ಕಾಪಾಡು. ಈ ರೀತಿ ಬಂದ ಕಳಂಕವನ್ನು ದೂರ ಮಾಡು. ನಿನ್ನ ಮಗಳೆಂದು ನನ್ನನ್ನು ಸ್ವೀಕರಿಸು ಮಹಾಪ್ರಭು. ಬಂಜೆಯ ಪಟ್ಟದಿಂದ ದೂರವಿರಿಸು. ಹೆಣ್ಣಿನ ಸ್ಥಾನವನ್ನು ತುಂಬುವಂತಹ ಮಾರ್ಗವನ್ನು ತೋರಿಸಪ್ಪ. ಸಾತ್ವಿಕವಾದ ಮಗುವನ್ನು ಕರುಣಿಸು. ಆ ಮಗು ನಿಮ್ಮ ಪ್ರಸಾದ ಎಂದು ತಿಳಿಯುತ್ತೇನೆ. ನನ್ನಲ್ಲಿ ನಿಂತು ನೀವೇ ಪೂಜೆಯನ್ನು ಮಾಡಿಸಿಕೋ ಮಹಾಪ್ರಭು. ನಮ್ಮಂಥ ಪಾಮರರನ್ನು ಉದ್ಧಾರ ಮಾಡಲೆಂದೇ ತಾವು ಅವತರಿಸಿದ್ದೀರಾ. ಇಷ್ಟು ವರ್ಷ ಕಳೆದರೂ ಕೂಡ ನಿಮ್ಮ ಶಕ್ತಿಗೆ ಕಿಂಚಿತ್ತು ಲೋಪವಿಲ್ಲಪ್ಪ. ಕತ್ತಲೆಯಲ್ಲಿ ಇರುವ ನಮ್ಮನ್ನು ಬೆಳಕಿನೆಡೆಗೆ ನಡೆಸಲೆಂದೇ ನೀವು ಅವತರಿಸುವುದು. ಇದರಲ್ಲಿ 2 ಮಾತಿಲ್ಲ. ರಾಯರ ಭಕ್ತರೇ, ಸ್ತೋತ್ರ ಪಠಿಸಿದ ಮೇಲೆ 3 ಬಾರಿ ನಮಸ್ಕಾರ ಮಾಡಿ. ರಾಯರ ಫೋಟೋ ಇಟ್ಟಿರ್ತೀರಲ್ಲ ನೀವು ಎದುರುಗಡೆ, ಫೋಟೋ ಆಗಲಿ, ಒಂದು ಮೂರ್ತಿ ಆಗಲಿ, ಅಥವಾ ಮನಸ್ಸಿನಲ್ಲೇ ರಾಯರನ್ನು ನೆನೆಸ್ಕೊಂಡ್ರು ಕೂಡ, ರಾಘವೇಂದ್ರ ಸ್ವಾಮಿಗಳವರು ಕೂತಿದ್ದಾಗ ರಾಮ, ಕೃಷ್ಣ, ನರಹರಿ ಅಂದರೆ ನರಸಿಂಹದೇವರು, ವೇದವ್ಯಾಸರು ಅವರ ಸುತ್ತಲೂ ಆವರಿಸಿಕೊಂಡಿದ್ದಾರೆ. ಈ ಅನುಸಂಧಾನ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಶ್ರೀ ಮುಖ್ಯ ಪ್ರಾಣದೇವರನ್ನು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಗಣಪತಿಯನ್ನು ನೆನೆಸಿಕೊಳ್ಳಿ, ಮನೆ ದೇವರನ್ನು ನೆನೆಸಿಕೊಳ್ಳಿ. ಪೂಜೆಗೆ ಮೊದಲು ಮನೆಯಲ್ಲಿ ಇರುವ ಹಿರಿಯರಿಗೆ ನಮಸ್ಕರಿಸಿ, ತದನಂತರ ಪೂಜಾ ನಂತರವೂ ಕೂಡ ನಮಸ್ಕರಿಸಿ ರಾಯರಿಗೆ ನಮಸ್ಕಾರ ಮಾಡಿ ಮನೆ ಮೇಲೆ ಭಕ್ತಿಯಿಂದ, ಶುದ್ಧತೆಯಿಂದ, ನಿರ್ಮಲ ಮನಸ್ಸಿನಿಂದ ಕೂಡುವಂತರಾಗಬೇಕು. ನಾವು ಹೇಳ್ಕೊಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಬರುವ 3 ಮಂತ್ರಗಳನ್ನು ನೀವು ನಿತ್ಯ 21 ಬಾರಿ ಸ್ಮರಿಸಿ, ಚೆನ್ನಾಗಿ ಸ್ಮರಿಸಿ, ಭಕ್ತಿಯಿಂದ ಸ್ಮರಿಸಿ. ಮನಸ್ಸಿನಲ್ಲಿ ಯಾವುದೇ ಒಂದು ದುಗುಡವನ್ನು ಇಟ್ಕೊಳ್ಬೇಡಿ. ತುಳಸಿ ಮುಂದೆ ಇಟ್ಕೊಳ್ಳಿ. ಒಂದೊಂದು ಸ್ತೋತ್ರ ಹೇಳಿದಾಗಲೂ ಕೂಡ, ಒಂದೊಂದು ಮಂತ್ರ ಉಚ್ಚಾರಣೆ ಮಾಡಿದಾಗಲೂ ಕೂಡ ಒಂದು ತುಳಸಿ ದಳವನ್ನು ರಾಯರ ಫೋಟೋ ಮುಂದೆ ಶ್ರೀ ಕೃಷ್ಣಾರ್ಪಣದ ಮನಸ್ಸನ್ನ ತಿಳ್ಕೊಂಡು ಸುಮ್ಮನೆ ಅವರ ಮುಂದೆ ಹಾಕಿ ಸಾಕು. ರಾಯರೆಲ್ಲವನ್ನೂ ನೋಡ್ತಾ ಇದ್ದಾರೆ. ಎಲ್ಲನೂ ನಿಮ್ಮ ಭಕ್ತಿಯನ್ನು ಅವರು ಸ್ವೀಕರಿಸಿ ನಿಮಗೆ ಪರಮಾನುಗ್ರಹವನ್ನು ಮಾಡುತ್ತಾರೆ. ಇದು ಸತ್ಯ ಸತ್ಯ ಸತ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ
ವಿಜ್ಞಾನವಾಗ್ದೇಶು ಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಎಲ್ಲವನ್ನೂ ರಾಯರು ಕೊಟ್ಟರೆ ನಮ್ಗೆ ಅನುಭವಿಸಬೇಕಾದ್ರೆ ನಮ್ಮಲ್ಲಿ ಆರೋಗ್ಯ ಇರಬೇಕಲ್ಲ, ಅದು ಕಳೆ ಅಂತ ಅರ್ಥ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸುಪಾಠವಾದಿಂದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಅತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಇದು ಮೊದಲನೆಯಾಗಿ ಈ ಸ್ತೋತ್ರವನ್ನು ಪಠಿಸಿ ಭಕ್ತಿಯಿಂದ ಅವರಿಗೆ ಸಮರ್ಪಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ಭಾವಿತಾ ನಿತ್ಯಂ ಇಷ್ಟಾರ್ಥಸು ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ಭಾವಿತಾ ನಿತ್ಯಂ ಇಷ್ಟಾರ್ಥಸು ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ಭಾವಿತಾ ನಿತ್ಯಂ ಇಷ್ಟಾರ್ಥಸು ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ಭಾವಿತಾ ನಿತ್ಯಂ ಇಷ್ಟಾರ್ಥಸು ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ಭಾವಿತಾ ನಿತ್ಯಂ ಇಷ್ಟಾರ್ಥಸು ನ ಸಂಶಯಃ. ಇದು 21 ಸಲ ಅಷ್ಟಾಕ್ಷರ ಮಂತ್ರವನ್ನು ರಾಯರಿಗೆ ಅರ್ಪಿಸಿದ ಮೇಲೆ ಈ ಹೇಳುವ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗಳವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಕೊಂಡು ಆ ತುಪ್ಪದ ದೀಪವನ್ನು ಒಂದು ಸಲ ನಿಮ್ಮ ಕಣ್ಣಿನಿಂದ ನೋಡಿ ರಾಯರು ಆ ತುಪ್ಪದ ತೇಜಸ್ಸಿನಲ್ಲಿ ತಿಳ್ಕೊಂಡು ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ನಿಮಗೆ ದುಃಖ ಇದ್ರೆ ಕಣ್ಣಿನಲ್ಲಿ ನೀರು ಹಾಕೊಂಡು ಹೇಳಿಕೊಳ್ಳಿ, ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ಒಂದೊಂದು ಸ್ತೋತ್ರ ಹೇಳ್ತಾ
ಭಕ್ತಿಯಿಂದ ತುಳಸಿ ದಳವನ್ನು ರಾಯರಿಗೆ ಅರ್ಪಿಸಿ ಏತಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ. ಏತಸ್ತೋತ್ರಂ ಸಮುಚ್ಚಾರ್ಯ ಗುರೋರುಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ. ಈ ಸ್ತೋತ್ರ ಆದ ನಂತರ ಕೊನೆಯಲ್ಲಿ ಸರ್ವಂತರ್ಯಾಮಿಯಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿತ್ಯ ಪೂಜಿಸುವ ಶ್ರೀರಾಮನೇ ಕೃಷ್ಣನಾದ ಅವನ ಸಂತಾನ ಮಂತ್ರವನ್ನು ಚೆನ್ನಾಗಿ ಕಲಿತುಕೊಂಡು ಈ 3-4 ಮಂತ್ರಗಳನ್ನು ನೀವು ಬರೆದುಕೊಂಡು ಅಭ್ಯಾಸ ಮಾಡಿ. ಈ ಮಂತ್ರವನ್ನು ಬೇಕಾದರೆ ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾ. ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ಕೊಡು ಕೃಷ್ಣ ಅಂತ ತ್ವಾಮಹಂ ಶರಣಂ ಗತಾ. ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾ. ಕೃಷ್ಣ ಮುಂದೆ ಕಳ್ಳನೀರಾಗು ಕೇಳಿ ಭಗವಂತ ಕೊಟ್ಟೆ ಕೊಡ್ತಾನೆ. ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾ. ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾ. ಈ 4 ಮಂತ್ರಗಳನ್ನು ನೀವು ಭಕ್ತಿ ಪರವಶರಾಗಿ ಒಂದು ಪೇಜಿನಲ್ಲಿ ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಂಡು ಮೊಟ್ಟ ಮೊದಲ ಅಭ್ಯಾಸ ಮಾಡಿ ತಪ್ಪಿಲ್ಲದಂತೆ ಹೇಳುವುದನ್ನು ಕಲಿತ ಮೇಲೆ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟವನ್ನು ಅವರಿಗೆ ಅರ್ಪಿಸಿಕೊಳ್ಳುತ್ತಾ ನಿಮ್ಮ ಹೃದಯದ ವೇದನೆಗಳನ್ನು ಅವರು ಹೇಳಿಕೊಳ್ಳುತ್ತಾ ಮಂತ್ರಾಲಯವನ್ನು ನೆನೆಸಿಕೊಂಡು ನೀವೇನು ಮಂತ್ರಾಲಯ ಹೋಗಿದ್ದರೆ ನೆನೆಸಿಕೊಂಡು ರಾಘವೇಂದ್ರ ಸ್ವಾಮಿಗಳು ನಮ್ಮ ಕಣ್ಣಿನ ಮುಂದೆ ಬಂದಂತೆ ತಿಳಿಸಿಕೊಂಡು ಅಲ್ಲಿಂದ ತಂದ ವೃಂದಾವನದ ಅಕ್ಷತೆ ಕಾಳುಗಳನ್ನು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಧರಿಸಿಕೊಂಡು ಭಕ್ತಿಯಿಂದ ಕುಳಿತುಕೊಂಡು ರಾಯರ ಮುಂದೆ ಒಂದು ಲೋಟ ಹಾಲಿಟ್ಟು ಬಾಳೆಹಣ್ಣಿ ಕೊನೆಯಲ್ಲಿ ನಮಸ್ಕಾರ ಮಾಡಿದ ಮೇಲೆ ಶ್ರೀಕೃಷ್ಣಾರ್ಪಣಮಸ್ತು 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 ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಕೊಂಡು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಆ ಹಾಲನ್ನು ಕ್ಷೀರವನ್ನು ಎಲ್ಲರೂ ಪ್ರಸಾದ ರೀತಿಯಲ್ಲಿ ತೆಗೆದುಕೊಂಡು ನೀವು ಉದರಕ್ಕೆ ಅದನ್ನು ತೆಗೆದುಕೊಳ್ಳುತ್ತಾ ರಾಘವೇಂದ್ರ ಪ್ರಸಾದ ತಂದೆ ನನ್ನ ಹೃದಯದೊಳಗೆ ನನ್ನ ಹೊಟ್ಟೆಯೊಳಗೆ ಒಂದು ಕೂಸು ಬರುವ ಅನುಗ್ರಹ ಮಾಡುತ್ತದೆ ಅನುಗ್ರಹಿಸುವಂತ ಭಕ್ತಿಯಿಂದ ಕೇಳಿಕೊಂಡು ಒಳ್ಳೆ ಮಗುವನ್ನು ಕರುಣಿಸುವಂತ ಕೇಳಿದರೆ ಯಾಕೆ ಕೊಡಲ್ಲ ರಾಯರು ನಿಮ್ಮ ಮನಸ್ಸಿನ ವೇದನೆಯನ್ನು ತಪ್ಪಿಸಿ. ಆದರೆ ಎಲ್ಲೋ ಒಂದು 100 ಭಾಗದಲ್ಲಿ 1 ಭಾಗ ವ್ಯತ್ಯಾಸ ಅದಕ್ಕೆ ಬಹಳ ದೀರ್ಘಕಾಲ ಹಿಡಿಯುತ್ತದೆ. ಆದರೆ ಯಾಕೆಂದರೆ ಎಷ್ಟೋ ಕರ್ಮಗಳು ಮಾಡಿರ್ತೀವಿ ಜೀವನದಲ್ಲಿ, ಮಕ್ಕಳನ್ನು ಎತ್ತಿ ಬಿಸಾಡಿರ್ತೀವಿ, ಮಕ್ಕಳನ್ನು ದೂಷಣೆ ಮಾಡಿರ್ತೀವಿ, ಮಕ್ಕಳನ್ನು ತಿರಸ್ಕಾರ ಮಾಡಿರ್ತೀವಿ. ಈ ಪ್ರತಿಫಲವಾಗಿ ನಾವು ದುಃಖ ಅನುಭವಿಸುವುದು ಸ್ವಾಭಾವಿಕ. ಆದರೆ ಮರುಕಬೇಡಿ, ಅದನ್ನೆಲ್ಲ ನಿವಾರಣೆ ಮಾಡಿಕೊಡುವ ಶಕ್ತಿ ರಾಯರಿಗೆ. ನಿಮಗೊಂದು ವಿಷಯ ತಿಳಿಸಬೇಕು ಇದ್ರ ಮುಂಚೆ ಏನಂದರೆ, ಈ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತದ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ವರ್ಣ ಸಂಶಯ ಈ ಸ್ತೋತ್ರವನ್ನು ಮತ್ತು ಏತಸ್ತೋತ್ರಂ ಸಮುಚ್ಚಾರ್ಯ ಗುರು ವೃಂದಾವನಾಂತಿಕೆ ಈ 2 ಸ್ತೋತ್ರ ಇದೆಯಲ್ಲ, ಈ 2 ಸ್ತೋತ್ರವನ್ನು ನೀವು ಬೆಳಿಗ್ಗೆ ಹೊತ್ತು ಪ್ರತಿನಿತ್ಯ ಈ 4 ಸ್ತೋತ್ರಗಳು ಈ 4 ಮಂತ್ರಗಳನ್ನು 21 ಬಾರಿ ಪಠನೆ ಆದಮೇಲೆ ಸಂಜೆ ಹೊತ್ತು 2ನೇ ಸ್ತೋತ್ರ ಮತ್ತು 3ನೇ ಸ್ತೋತ್ರ ಯಾವುದು ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಇದೊಂದು, ಜೊತೆಗೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರು ವೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ
ಪುತ್ರಲಾಭೋ ಭವೇದ್ಧ್ರುವಂ ಈ 2 ಸ್ತೋತ್ರವನ್ನು ಸಂಜೆ ಹೊತ್ತು ಪ್ರತಿನಿತ್ಯ ಮಾಡಿ. 2 ಹೊತ್ತಾದರೆ 2 ಹೊತ್ತು ಮಾಡಬೇಕು. ಆದರೆ ಬೆಳಿಗ್ಗೆ ಮಾಡಿದ ಮೇಲೆ ನೀವು ಸಂಜೆ ಹೊತ್ತು ಈ 2ನ್ನು ಪಠನೆ ಮಾಡಿದರೆ ನಿಮಗೆ ಅತ್ಯಂತ ಬೇಗ ಫಲ ದೊರಕುತ್ತದೆ ಎಂಬ ಭರವಸೆ ನನಗಿದೆ. ಜೊತೆಗೆ ಬೆಳಿಗ್ಗೆ ನೀವು ಹಾಲು ಅಥವಾ 2 ಬಾಳೆಹಣ್ಣು ಇಟ್ಟ ಮೇಲೆ ಸಂಜೆ ಏನು ಹಿಡಿದಿದ್ರೂ ಪರವಾಗಿಲ್ಲ, ಏನಾದರೂ ಕಲ್ಸಕ್ರೆ ಇದ್ರೂ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿಗಳವರಿಗೆ. ಆದರೆ ಪ್ರತಿನಿತ್ಯ ನಿಮಗೇನಾದರೂ ಅನುಕೂಲ ಆದ ಪಕ್ಷದಲ್ಲಿ 2 ಹೊತ್ತು ಮಾಡಿ. ಜೊತೆಗೆ ಬೆಳಿಗ್ಗೆ ಅಥವಾ ಸಂಜೆ 1 ಹೊತ್ತರಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ. ನಿಮಗೆ ಕೆಲವರಿಗೆ ಆಗ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಏನೋ ಬೇಜಾರು ಮಾಡ್ಕೊಳ್ತಾರೆ. ಕೆಲವು ತುಪ್ಪ ಖರ್ಚಾಯ್ತಲ್ಲ, ಖಾಲಿ ಆಯ್ತಲ್ಲ ಅಂತ ಗೊಣಗ್ತಾ ಇರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ಎಳ್ಳೆಣ್ಣೆ ದೀಪನಾದರೂ ಹಚ್ಚಿ. ಆದರೆ ನಿಮಗೆ ದೇವರು ಕೊಟ್ಟಿದ್ದಾಗ ನಿಮಗೇನಾದರೂ ಒಂದು ರೀತಿಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ತುಪ್ಪದ ದೀಪವನ್ನೇ ಹಚ್ಚಿದರೆ ಒಳ್ಳೆಯದು. ಆ ದೀಪವು ಕೂಡ ಈಗ ತಾಮ್ರದ ದೀಪ ಹಚ್ತೀವಿ, ಕಂಚಿ ದೀಪ ಹಚ್ತೀವಿ, ಬೆಳ್ಳಿ ದೀಪ ಇದ್ದರೆ ಇನ್ನೂ ಶ್ರೇಷ್ಠ. ರಾಘವೇಂದ್ರ ಸ್ವಾಮಿಗಳವರಿಗೆ ಭಕ್ತರು ಮಾಡಿದ ನಿಜವಾದ ಭಕ್ತಿನ ಸ್ವೀಕರಿಸ್ತಾರೆ. ಆದರೆ ಇದನ್ನು ಮಾಡಿದರೂ ಕೂಡ ಅದಕ್ಕೆ ಫಲ ಉಂಟು, ಅದು ಮಾತ್ರ ಸತ್ಯ. ಏಕೆ ಒಂದು ದೀಪದಲ್ಲೂ ಕೂಡ ದೇವಾಭಿಮಾನ ದೇವತೆಗಳು ತುಂಬಿರ್ತಾರೆ. ರಾಯರ ಭಕ್ತರು ಭಕ್ತಿಯ ಪರಾಕಾಷ್ಠತೆಗೆ ಹೋದಾಗ ಮಾತ್ರ ಇದ್ಯಾವುದು ಉಪಯೋಗ ಬರೋದಿಲ್ಲ. ಆದರೆ ನಿಷ್ಠಾವಂತ ಭಕ್ತರು ಈಗ ತಾನೇ ಪ್ರಾರಂಭಿಸುವ ಪೂಜೆಯನ್ನು ನಿಷ್ಠಾವಂತವಾಗಿ ಶ್ರದ್ಧೆಯಿಂದ ರಾಯರಿಗೆ ಅರ್ಪಿಸಿ. ಅರ್ಥ ಆಯ್ತಾ ನಿಮಗೆ? ಮೊದಲನೇ ಸ್ತೋತ್ರ ಮತ್ತು ಕೊನೆಯ ಸ್ತೋತ್ರ ನೀವು ಒಂದು ಸಲ ಆದರೂ ಮಾಡಬೇಕು ಬೆಳಗ್ಗೆ ಹೊತ್ತು. ಈ 2 ಸ್ತೋತ್ರ ಮಧ್ಯದಲ್ಲಿ 3 ಮತ್ತು 2 ಮತ್ತು 3 ಸಂಜೆ ಹೊತ್ತು ಮಾಡಿದರೆ ಬಹಳ ಶೀಘ್ರ ಫಲ ದೊರಕುತ್ತೆ. ಇದನ್ನು ಮನಸ್ಸಿನಲ್ಲಿ ಗಮನವಿಡಿ.